ಕುಡಿದ ಅಮಲಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಒಬ್ಬ ರಾಧಾಂತ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಕುಡಿದ ಅಮಲಿನಲ್ಲಿ ಇನ್ಸ್ಪೆಕ್ಟರ್ ರಾಧಾಂತದ ವಿಡಿಯೋ ಒಂದು ಲಭ್ಯ ಆಗಿದೆ. ಇನ್ಫ್ಯಾಕ್ಟ್ ಸರ್ಕಾರಿ ಐಡಿ ಕಾರ್ಡ್ ಅನ್ನು ಹಾಕೊಂಡು ಪಬ್ಗೆ ಎಂಟ್ರಿ ಕೊಡುವಂತಹ ವ್ಯಕ್ತಿ ಪಬ್ಬಲ್ಲಿ ಕಂಠಪೂರ್ತಿ ಕುಡಿದು ಸಿಕ್ಕವರಿಗೆ ಆವಾಜ್ ಹಾಕಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡೋ ಮಹಿಳಾ ಸಿಬ್ಬಂದಿಗಳಿಗೂ ಕೂಡ ಅನ್ಕಂಫರ್ಟಬಲ್ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದನ್ನು ಪ್ರಶ್ನೆ ಮಾಡಿದಂತಹ ಮ್ಯಾನೇಜರ್ಗೂ ಕೂಡ ಆವಾಜ್ ಹಾಕಿದ್ದಾನೆ. ವಿಡಿಯೋ ನೋಡೋಣ. ಯಾರು ಹೇಳ್ತಾ ಇದೆ? ನೀವು ಹೇಳ್ತಾ ಇದ್ದೀರಾ ಯಾರು ರೇ ನೀವು ಅಂತ ಯಾರಿಗೆ ಹೇಳ್ತಾ ಇದ್ದೀರಾ? ನೀವು ಬೇಯ್ತೀರಾ ಯಾರಿಗೆ ಹೇಳ್ತಿದ್ದೀರಾ? ಬೇಯ್ತೀರಾ ಯಾರಿಗೆ ಹೇಳ್ತಾ ಅಂತ ನನಗೆ ಬೇಯ್ತೀರಾ ನೀವು ಅಂತ ಯಾರಿಗೆ ಹೇಳಿದ್ದು? ನನಗೆ ಬೇಯ್ತೀರಾ? ನೀನು ಹುಡುಗಿ ಹತ್ರ ಯಾಕೆ ಮಾತಾಡ್ತಾ ಇದ್ದೆ? ಯಾವ ಹುಡುಗಿ ಅಂತ ನೀನು ಹುಡುಗಿ ಹತ್ರ ಕ್ಯಾಮ್ರಾ ತೋರಿಸ್ಲಾ? ತೋರಿಸ್ತಾ ಕ್ಯಾಮ್ರಾ? ಮತ್ತೆ ಈಗ ಮಾತಾಡ್ದೇನೋ ಮಾತಾಡ್ತಾ ಇದ್ದಲ್ಲ? ಇಲ್ಲ ನೀವು ಈಗ ಮಾತಾಡಪ್ಪ. ನೀನು ಇವಾಗ ಮಾತಾಡ್ತಾ ಇದ್ದಲ್ಲ, ಅವಾಗ ಮಾತಾಡು. ನನಗೆ ಅಂದಿದ್ದು ಯಾರಿಗೆ? ನೀವು ಬೇಯ್ತೀರಾ ಅಂದಿದ್ದು ಯಾರಿಗೆ? ನೀವು ನಂಗೆ ಅಂತ ಹೇಳಿದ್ದು ಯಾರಿಗೆ? ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಗೌರ್ಮೆಂಟ್ ಡ್ಯೂಟಿ ಅವರ್ಸ್ ಅಲ್ಲಿ ಆತ ಐಡಿ ಕಾರ್ಡ್ ಅನ್ನು ಹಾಕಿ ಒಳಗೆ ಬಂದಿದ್ದ. ಈ ಒಂದು ರೋಲ್ ಏನು ಅಬಕಾರಿ ಡಿಪಾರ್ಟ್ಮೆಂಟ್ ಅಲ್ಲಿ? ಮತ್ತೆ ಇಷ್ಟೆಲ್ಲ ವಿಚಾರಗಳು ವಿಡಿಯೋಗಳು ವೈರಲ್ ಆದ ಬಳಿಕ ಅಬಕಾರಿ ಇಲಾಖೆಯಿಂದ ಸಿಗ್ತಿರೋ ಸ್ಪಷ್ಟನೆ ಏನು? ಮಮತಾ, ಇದುವರೆಗೂ ಕೂಡ ಅಬಕಾರಿ ಇಲಾಖೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಆತ ನಿನ್ನೆ ಈ ಪಬ್ನಲ್ಲಿ ಈ ರೀತಿಯಲ್ಲಿ ಕುಡಿದು ಗಲಾಟೆಯನ್ನು ಮಾಡ್ಕೊಂಡಿದ್ದಾನೆ. ಗಲಾಟೆಯನ್ನು ಮಾಡಿಕೊಂಡು ಸಿಕ್ಕದವ್ರಿಗೆ ಅವೇಚ ಪದಗಳಿಂದ ನಿಂದನೆಯನ್ನು ಮಾಡುವಂಥದ್ದು, ಜೊತೆಗೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದರೆ ಹಲ್ಲೆ ಮಾಡಲಿಕ್ಕೆ ಬರ್ತಿದ್ದ ಅಂತೇಳಿ ಅಲ್ಲಿಯ ಸ್ಥಳೀಯರು ಮತ್ತು ವಿಡಿಯೋನ ರೆಕಾರ್ಡ್ ಮಾಡಿದಂಥವರು ಆರೋಪವನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಅಬಕಾರಿ ಇಲಾಖೆಯಲ್ಲಿ ಈತ ಇನ್ಸ್ಪೆಕ್ಟರ್ ಅನ್ನೋದು ಆತನ ಐಡಿಯಿಂದ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಯಾಕೆಂದರೆ ಆತ ಐಡಿಯನ್ನು ಧರಿಸಿ ಪಬ್ನಲ್ಲಿ ಈ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾನೆ. ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕೆಟ್ಟ ಪದಗಳನ್ನು ಬಳಕೆಯನ್ನು ಮಾಡ್ತಾನೆ. ಅಂದರೆ ಅಲ್ಲಿದ್ದಂಥ ಸಿಬ್ಬಂದಿಗಳಿರ್ಬೋದು, ಮಹಿಳಾ ಸಿಬ್ಬಂದಿ ಇರ್ಬೋದು, ಅಥವಾ ಅಲ್ಲಿಗೆ ಬಂದಂಥ ಮಹಿಳಾ ಗ್ರಾಹಕರು ಇರ್ಬೋದು, ಅವರ ಜೊತೆಯಲ್ಲೂ ಕೂಡ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಸದ್ಯಕ್ಕೆ ಪಬ್ನ ಮಾಲೀಕರಿಂದ ಇದರಿಂದ ಸ್ಪಷ್ಟನೆಗಳನ್ನು ಕೊಡಬೇಕು. ಜೊತೆಗೆ ಸ್ಥಳೀಯರು ಅಲ್ಲಿ ವಿಡಿಯೋನ ರೆಕಾರ್ಡನ್ನು ಮಾಡಿದ್ದಾರೆ. ಅಲ್ಲಿ ಅದನ್ನು ವೈರಲ್ ಅನ್ನು ಕೂಡ ಅವರೇ ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಅಬಕಾರಿ ಇಲಾಖೆ ಯಾವ ರೀತಿಯ ಸ್ಪಷ್ಟನೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಈಗ ಕಾದು ನೋಡ್ಬೇಕಿರೋಂಥದ್ದು. ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಕೂಡ ಏನಾದರೂ FIR ಅನ್ನು ದಾಖಲನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಕಾದು ನೋಡ್ಬೇಕಿರೋಂಥದ್ದು. ಯಾಕಂದರೆ ಟ್ವಿಟರ್ಗಳಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ ಮತ್ತು ಪೊಲೀಸರಿಗೆ ಟ್ಯಾಗ್ ಅನ್ನು ಕೂಡ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆ ಏನಿದೆ ಅದು ಪ್ರಕರಣವನ್ನು ದಾಖಲು ಮಾಡಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.